RX ಹತ್ರ ಕಾಣಿಸ್ಬಾರ್ದು. ಯಾವುದೇ ರೀತಿ ಸ್ಟಿಕ್ಕರ್ಸ್ ಅಲ್ಲ. ಆಲ್ಮೋಸ್ಟ್ ಇದು ಮೂರನೇ ಹ್ಯಾಂಡಲ್ ಇದಕ್ಕೆ ಹಾಕಿರೋದು. ಕೆಲವೊಂದ್ಸರಿ ನಾವ್ ಅನ್ಕೊಂತೀವಿ ಎಲ್ಲ ನಾವೇನೋ ತುಂಬಾ ಡಿಫ್ರೆಂಟ್ ಆಗಿ ಮಾಡೋಣ ಆತರ ಈ ತರ ಅಂತ ಹೇಳ್ಬಿಟ್ಟು. ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ನಾವು ಮೆಟಾಲಿಕ್ ಗ್ರಾಫಿಕ್ಸ್ ಯೂಸ್ ಮಾಡಿದೀವಲ್ಲ, ಯಾವುದೇ ರೀತಿ ಸ್ಟಿಕ್ಕರ್ಸ್ ಅಲ್ಲ, ಯಾವುದೇ ರೀತಿ ಸ್ಟಿಕ್ಕರ್ಸ್ ಅಲ್ಲ. ಇದನ್ನು ಯಾವುದೇ ರೀತಿ ಸ್ಟಿಕ್ಕರ್ಸ್ ಅಲ್ಲ. ಕಂಪ್ಲೀಟ್ ಆಗಿ ಕಸ್ಟಮೈಸ್ ಪೇಂಟ್ ಮಾಡಿರೋದು ಇದು. ತುಂಬಾ ಜನ ಇದರಿಂದ ಕೆಲಸ ಮಾಡಿದ್ದಾರೆ. ಮಾಸ್ಕಿಂಗ್ ಮಾಡ್ಕೊಟ್ಟಿರೋರಾಗಿರ್ಬೋದು, ನಮ್ಮ ಹುಡುಗರು ಯಾರು ಪೇಂಟ್ ಮಾಡಿದಾರಲ್ಲ ಅವ್ರಾಗಿರ್ಬೋದು, ನಮ್ ಡಾಕ್ಟರ್ ಯಾರು ಇದನ್ನ ಗಾಡಿ ಫಿಟ್ ಮಾಡಿದಾರಲ್ಲ ಅವ್ರಾಗಿರ್ಬೋದು. ತುಂಬಾ ಜನ ಇದ್ರ ಹಿಂದೆಗಡೆ ಶ್ರಮ ಇದೆ. ಅದೇ ತರನೇ ಗಾಡಿ ಇವತ್ತು ಇಷ್ಟು ಚೆನ್ನಾಗಿ ಬಂದಿದೆ. ನಮಗೂ ತುಂಬಾ ಖುಷಿ ಆಗ್ತಿದೆ. ಕಲರ್ ಅಂತೂ ತುಂಬಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬಂದಿದೆ. ಇದೊಂದು ಗಾಡಿ ರೆಡಿ ಆಗ್ತಾ ಇದ್ದಂಗೆ ಓಕೆ ಒಂದ್ ಸ್ವಲ್ಪ ಈ ತರ ಚೇಂಜ್ ಮಾಡೋಣ. ಈ ಹ್ಯಾಂಡಲ್ ಫಸ್ಟ್ ಬೇರೆದ್ ಬಂದಿತ್ತು, ಅದಾದ್ಮೇಲಿಂದ ಬೇಡ ಈ ಹ್ಯಾಂಡಲ್ ಬೇಡ. ಆಲ್ಮೋಸ್ಟ್ ಇದು ಮೂರನೇ ಹ್ಯಾಂಡಲ್ ಇದಕ್ಕೆ ಹಾಕಿರೋದು. ಆ ಹ್ಯಾಂಡಲ್ ಅದಕ್ಕೆ ಮ್ಯಾಚ್ ಆಗಿ ನಮ್ಗೆ ಅದು ಇಷ್ಟ ಆದ್ಮೇಲಿಂದನೇ ಗಾಡಿಗೆ ಈ ತರ ಫಿಟ್ ಮಾಡ್ಕೊಂಡಿರೋದು. ಇವನ್ ಈ ಪೀಸ್ ಅಷ್ಟೇ. ಇದು ಫಸ್ಟ್ ಅದರಲ್ಲೇ ಒಂದು ಸ್ಟಾಕ್ ಬಂದು ನಾರ್ಮಲ್ ಒಂದು ಪೀಸ್ ಇತ್ತು. ಇವಾಗ ಲೇಟೆಸ್ಟ್ ಆಗಿ ಈ ತರ ಹ್ಯಾಂಡಲ್ ಮೌಂಟ್ ಸಿಗ್ತಾ ಇದೆ. ಸೊ ಅದ್ರಲ್ಲೂ ಡಿಫ್ರೆಂಟ್ ಟೈಪ್ ಆಫ್ ಹ್ಯಾಂಡಲ್ ಮೌಂಟ್ಸ್ ಇತ್ತು. ಅದ್ರಲ್ಲಿ ಈ ಮೌಂಟ್ ಹಾಕೋದು, ಈ ಮೌಂಟ್ ತುಂಬಾ ಇಷ್ಟ ಆಯ್ತು. ಸರಿ ಓಕೆ ಇದೇ ಇರ್ಲಿ ಅಂತ ಹೇಳ್ಬಿಟ್ಟು ಈ ಹ್ಯಾಂಡಲ್ ಮೌಂಟ್ ನ ಫಿಕ್ಸ್ ಮಾಡಿದ್ವಿ. ಕಂಪ್ಲೀಟ್ ಲಾಕ್ ಸೆಟ್ಟಿಂಗ್ ಎಲ್ಲ Z ಟೈಪ್ ಲಾಕ್ ಸೆಟ್ಟಿಂಗ್ ಮಾಡಿರೋದು. 4C ಲಾಕ್ ಸೆಟ್ಟಿಂಗ್, ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ತರ ಎಲ್ಲ ಮಾಡಿದೀವಿ. ಮತ್ ನೀವು ನೋಡಿದ್ರೆ ಇದು ಕ್ಲಚ್ ಕವರ್ಸ್ ಅಲ್ಲೆಲ್ಲಾನು ಅಷ್ಟೇನೆ. ಇದೆಲ್ಲ ಹ್ಯಾಂಡ್ ಪೇಂಟೆಡ್. ಇದೆಲ್ಲ ಈ ಗೋಲ್ಡ್ ಲೈನ್ ನಾವು ಜಾವಾಗೆಲ್ಲ ನಾವು ಗೋಲ್ಡ್ ಲೈನ್ಸ್ ಏನ್ ಆಗ್ತಾ ಇದವಲ್ಲ ಅದ್ರಲ್ಲಿ ಹ್ಯಾಂಡ್ ಪೇಂಟಿಂಗ್ ಮಾಡಿರೋದು ಇದನ್ನ ಅಂತ ಹೇಳ್ಬಿಟ್ಟು. ಕಸ್ಟಮರ್ಗೆ ಏನಂತ ರೆಗ್ಯುಲರ್ RX ಹತ್ರ ಕಾಣಿಸ್ಬಾರ್ದು. ಅವ್ರ ಗಾಡಿ ಅವ್ರಿಗೆ ಯುನಿಕ್ ಆಗಿ ಕಾಣಿಸ್ಬೇಕು.